ಕೊಲ್ಲೂರಿಗೆ ಬಂದು ಅಮ್ಮನವರನ್ನ ನೋಡಿದರೆ, ಅಮ್ಮನವರಿಗೆ ಪ್ರಾರ್ಥನೆ ಮಾಡಿದರೆ ಬದುಕು ಬದಲಾಗುತ್ತೆ ಅನ್ನುವಂಥ ಅಪಾರವಾದಂಥ ನಂಬಿಕೆ ಇದೆ. ಇದು ಸತ್ಯ ಕೂಡ ಹೌದು. ಹೀಗಾಗಿಯೇ ದೊಡ್ಡ ಪ್ರಮಾಣದಲ್ಲಿ ಭಕ್ತಾದಿಗಳು ಬರ್ತಾರೆ, ದೊಡ್ಡ ಪ್ರಮಾಣದಲ್ಲಿ. ಅದಕ್ಕೆ ನಾನು ಹೇಳ್ತಾ ಇದ್ದೆ, ಕರ್ನಾಟಕದಲ್ಲಿ ಅತ್ಯಂತ ಹೆಚ್ಚು ಆದಾಯ ತಂದುಕೊಡುವಂಥ ದೇವಸ್ಥಾನಗಳಲ್ಲಿ ಕೊಲ್ಲೂರು ಮೂಕಾಂಬಿಕಾ ದೇವಸ್ಥಾನ ಕೂಡ ಒಂದು. ಅಕ್ಕಪಕ್ಕದ ರಾಜ್ಯಗಳಿಂದ, ಉತ್ತರ ಭಾರತದಿಂದ ದೊಡ್ಡ ಸಂಖ್ಯೆಯಲ್ಲಿ ಜನರು ಬರ್ತಾರೆ, ಭಕ್ತಾದಿಗಳು ಬರ್ತಾರೆ. ನಾವು ನೋಡ್ತಾ ಇದ್ದೀವಿ ಮಂಗಳೂರು ಏರ್ಪೋರ್ಟಿಗೆ ಬಂದಂಥ ವಿಜಯ್. ಇಲ್ಲಿಂದ ಮಂಗಳೂರು ಏರ್ಪೋರ್ಟ್ನಿಂದ ವಿಜಯ್ ಈಗ ಕೊಲ್ಲೂರಿನ ಕಡೆಗೆ ಹೊರಟಿದ್ದಾರೆ. ನಾನು ಈ ಕೊಲ್ಲೂರಿನ ಕಥೆಯನ್ನು ಹೇಳ್ತಾ ಇದ್ದೆ. ಅಲ್ಲಿರುವಂಥ ಲಿಂಗರೂಪಿ ಭಗವಂತ, ಜೊತೆಗೆ ಏನು ಅಂತಂದರೆ ಎಡಭಾಗದಲ್ಲಿ ಮಹಾದುರ್ಗಿ, ಮಹಾಲಕ್ಷ್ಮಿ, ಮಹಾಸರಸ್ವತಿ, ಅಂದರೆ ಈ ತ್ರಿಶಕ್ತಿಗಳು ಒಂದಾಗಿರುವಂಥದ್ದು. ಜೊತೆಗೆ ಬಲಭಾಗದಲ್ಲಿ ಬ್ರಹ್ಮ, ವಿಷ್ಣು, ಮಹೇಶ್ವರ. ಸೊ ಅದರ ಸಂಗಮ ಅನ್ನೋ ಮಾತನ್ನು ನಾನು ಹೇಳ್ತಾ ಇದ್ದೆ. ಸೊ ಹೀಗಾಗಿ ಏನು ಅಂದರೆ ಈ ವಿಗ್ರಹವೂ ಕೂಡ ಹಾಗೇನೇ, ಇದು ಪಂಚಲೋಹದ ಮೂಕಾಂಬಿಕಾ ದೇವಿಯ ವಿಗ್ರಹ. ಅದನ್ನು ಸೂಕ್ಷ್ಮ ಗಮನಿಸಿದರೆ ಗೊತ್ತಾಗುತ್ತೆ, ಅಲ್ಲಿನ ಸಿಂಹದ ಮೇಲೆ ಆಕೆ ಕೂತಿಲ್ಲ. ಸಿಂಹ ಮತ್ತು ಹುಲಿ ಎರಡನ್ನೂ ಹೋಲುವಂಥ ವಾಹನ ಇದು. ಹೀಗಾಗಿ ಏನು ಅಂತಂದ್ರೆ ಅದಕ್ಕೆ ಸಿಂಹ ವ್ಯಾಘ್ರ ಅಂತಾರೆ. ಸೊ ಅಂಥ ಸಿಂಹ ವ್ಯಾಘ್ರದ ಮೇಲೆ ಕೂತಿರುವಂಥ ತಾಯಿ ಅಂದರೆ ಇದರ ಅರ್ಥ ಆಕೆಯ ರೌದ್ರ ರೂಪವೂ ಹೌದು, ಆಕೆಯ ಶಾಂತ ರೂಪವೂ ಹೌದು. ಇದು ಸಂಗತಿ. ಸೊ ಇನ್ನು ನಾನು ಹೇಳ್ತಾ ಇದ್ದೆ, ಅಲ್ಲಿರುವಂಥ ಲಿಂಗವು, ಆ ಲಿಂಗುವಿಗೆ ಅದರಲ್ಲಿರುವಂಥ ಸ್ವರ್ಣರೇಖೆ ಸರಿಯಾಗಿ ಆ ಲಿಂಗುವಿನ ನಡುವೆ ಬಂದಿರುವಂಥದ್ದು. ಕರೆಕ್ಟಾಗಿ ಅರ್ಧ ಭಾಗ ಎಡ ಮತ್ತು ಬಲ. ಅರ್ಧ ಭಾಗ ಅಂದರೆ ಎಡಭಾಗದಲ್ಲಿ ಏನು ಅಂತಂದರೆ ಮಹಾದುರ್ಗಿ, ಮಹಾಲಕ್ಷ್ಮಿ, ಮಹಾಸರಸ್ವತಿ. ಬಲಭಾಗದಲ್ಲಿ ಬ್ರಹ್ಮ, ವಿಷ್ಣು, ಮಹೇಶ್ವರ. ಸೊ ಹೀಗಾಗಿ ಏನು ಅಂತಂದರೆ ಇಡೀ ಬ್ರಹ್ಮಾಂಡದ ಶಕ್ತಿ ಅಡಗಿದೆ ಅಂತ ತಾಯಿನ ನೋಡಲಿಕ್ಕೆ ಬಂದಿರುವಂಥ ವಿಜಯ್ ಬರ್ತಿರುವಂಥ ದೃಶ್ಯಾವಳಿಗಳನ್ನು ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಅಲ್ಲೊಂದು ಜನ ವಿಶ್ ಮಾಡಿದ್ರು. ವಿಜಯ್ ನೋಡಲಿಕ್ಕೆ ಬಹಳ ಕೂಲ್ ಮನುಷ್ಯ ಅಂತ ಅನ್ನಿಸ್ತಾರೆ. ಸೊ ಅದು ಏನೇ ಸ್ಟ್ರೆಸ್ಸು, ಏನೇ ಪ್ರೆಷರ್ ಇದ್ದರೂ ಕೂಡ ಈ ಮೊದಲು ಏನು ಅನಿಸ್ತಿತ್ತು ಅಂತಂದರೆ, ಮೊದಲೇ ಹೇಳಿ ಕೇಳಿ ಕಲಾವಿದರು ಯಾವುದನ್ನು ಹೆಂಗೆ ನಿಭಾಯಿಸಬೇಕು ಅಂತ ಗೊತ್ತು, ಹೀಗಾಗಿ ಅದನ್ನು ನಿಭಾಯಿಸ್ತಾರೆ ಅಂತ ಇಲ್ಲ. ಸೊ ಈ ಥರದ್ದೊಂದು ಶಾಂತ ಸ್ವಭಾವ ಇದೆಯಲ್ಲ, ವೆರಿ ಇಂಪಾರ್ಟೆಂಟ್. ಅದಕ್ಕೆ ಒಂದು ಮಾತಿದೆ, ಪರಿಸ್ಥಿತಿ ಏನೇ ಇರ್ಬೋದು, ಮನಸ್ಥಿತಿ ಇದೆಯಲ್ಲ ಅದು ಯಾವಾಗಲೂ ಸರಿ ಇರಬೇಕು ಅಂತ.